ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಊಟದ ಸಮಯ ಆಗಿದೆ. ಆದರೆ ಇಷ್ಟು ಒಳ್ಳೆ ಕಟ್ಟಡ ಹೌದಾ, ಕಣ್ಣಾಸ್ರಾಗಂಗಾಗಿದೆ ಕಟ್ಟಡ. ಅದರಿಂದ ಫಸ್ಟ್ ಸಂತೃಪ್ತಿಯಿಂದ ನಾವೆಲ್ಲರೂ ಆ ಕಟ್ಟಡವನ್ನು ನೋಡಿ ನಮ್ಮ ಮನಸ್ಸನ್ನು ಹೌದಾ, ಹೊಟ್ಟೆಗಿನ ಮನಸ್ಸು ತೃಪ್ತಿ ಆಗಬೇಕು. ಸೊ ಇವತ್ತಂತ ಒಳ್ಳೆ ತೃಪ್ತಿಕರವಾದ ಕಾರ್ಯಕ್ರಮ ನಮ್ಮ ಚಟ್ನಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಸೊ ಇವತ್ತಿನ ಚಟ್ನಿಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಮತ್ತು ಸಾರ್ವಜನಿಕ ಗ್ರಂಥಾಲಯದ ಶಂಕುಸ್ಥಾಪನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ DG ಶಾಂತನಗೌಡ್ರೆ. ಶಾಂತನಗೌಡರು ಅಂದರೆ ಇಡೀ ಹೊನ್ನಾಳಿ ಕ್ಷೇತ್ರಕ್ಕೆ ಅಚ್ಚುಮೆಚ್ಚಿನ ಶಾಸಕರು. 3 ಬಾರಿ ಶಾಸಕರಾಗಿ, ನಾನೀಗ 1.5 ವರ್ಷ ಆಗಿದೆ MP ಆಗಿ. ಕ್ಷೇತ್ರದಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ಗೌಡ್ರು ಬಾರಮ್ಮ, ಇಲ್ಲಿ ಎಲ್ಲ ಹೆಣ್ಮಕ್ಳು ನಿಮ್ಮನ್ನ ಆಸೆ ಪಟ್ಟು ನೀವು ಬಂದರೆ ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿ ನಡೀತವೆ, ನಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆಗಿದೆ, ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಅದನ್ನೇ ಬಯಸ್ತಾರೆ ಅಂತ ಹೇಳಿ ಬಹಳನೇ ಆತ್ಮೀಯತೆಯಿಂದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನನ್ನನ್ನು ಕರೀತಾ ಇದ್ದಾರೆ. ಗೌಡ್ರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳಬೇಕು. ನಮ್ಮ ಇಡೀ ಹೊನ್ನಾಳಿ ನ್ಯಾಮತಿ ಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತರಿಗೂ ಕೂಡ ಧನ್ಯವಾದಗಳು. ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ರಂಗಪ್ಪನವರೇ ಹಾಗೂ ಶ್ರೀ DS ಅರುಣ್ ಅವರು ಭಾಷಣ ಮಾಡಿ ಅವರು ಕೂಡ ಹೋಗಿದ್ದಾರೆ. ಸಾಕಷ್ಟು ವಿಷಯಗಳನ್ನು ಅವರು ಕೂಡ ಪ್ರಸ್ತಾಪ ಮಾಡಿದರು. ಒಂದು 50 ಲಕ್ಷ ಬೇಡಿಕೆ ಹಾಕಬೇಕು, ನೀವು ಬರೀ 20 ಲಕ್ಷ ಯಾಕೆ ಕೇಳ್ತಾ ಇದ್ದೀರಿ ಅಂದರು. ಅದರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಆಮೇಲೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ CEO ಅವರಾದ ಶ್ರೀ ಗಿತ್ತೆ ಮಾಧವ್ ವಿಠಲ್ ರಾವ್ ಅವ್ರಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಫಸ್ಟ್ ಜೋರಾಗಿ ಎಲ್ಲರೂ ಚಪ್ಪಾಳೆ ತಟ್ಟಾರೆ. ಯಾಕೆಂದರೆ ಒಂದು ವಿಶೇಷ ಕಾರಣ ಇದೆ. ಏನು ಕಾರಣ ಅಂದರೆ, ದೆಹಲಿಯಲ್ಲಿ ಜಲ್ ಜೀವನ್ ಮಿಷನ್ ಅಂತ ನಾವೇನು ಹೇಳ್ತೀವಲ್ಲ, 24/7 ನೀರು ಪೂರೈಕೆ ಮಾಡುವಂತಹ ಸುಮಾರು 57 ಗ್ರಾಮದಲ್ಲಿ ದಾವಣಗೆರೆಯಲ್ಲಿ ನಾವು ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದೀವಿ, ಒಂದು ಮೈಲಿಗಲ್ಲು ದಾಖಲೆ ಮಾಡಿದ್ದೀವಿ. ಅದಕ್ಕೆ ಇಡೀ ಕರ್ನಾಟಕದಿಂದ ದಾವಣಗೆರೆ ಜಿಲ್ಲೆ, ಅದರಲ್ಲೂ ನಾವು ಚನ್ನಗಿರಿ ಕ್ಷೇತ್ರದಲ್ಲಿರುವಂತಹ ಹಿರೇಮಲ್ಲಳ್ಳಿ, ಆ ಚನ್ನಗಿರಿಯಲ್ಲಿರುವಂತಹ PDO ಆಫೀಸರು ಮತ್ತು VWSC ಪ್ರೆಸಿಡೆಂಟು ಅವರು ಹೋಗಿ ದೆಹಲಿಯಲ್ಲಿ ಅಲ್ಲಿರುವಂತಹ ಕೇಂದ್ರ ಸಚಿವರ ಎದುರಿನಲ್ಲಿ ಸನ್ಮಾನ ಸ್ವೀಕರಿಸಿದ್ದಾರೆ. ಸೊ ಅದಕ್ಕೋಸ್ಕರ CEO ಅವರಿಗೆ ಮತ್ತು ಈ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಗ್ರಾಮಸ್ಥರಿಗೆ, PDO ಆಫೀಸರ್ಸ್ಗೂ ಕೂಡ ನಾವೆಲ್ಲರೂ ಶುಭಾಶಯಗಳನ್ನು, ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಆಮೇಲೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ DG ವಿಶ್ವನಾಥ್ ಅವರೇ ಮತ್ತು ಇವತ್ತಿನ ಕೇಂದ್ರ ಬಿಂದು ಅಂತ ಎಲ್ಲರೂ ಹೇಳಿದ್ದೀವಿ ಮಲ್ಲೇಶಪ್ಪನವರು. ಫಸ್ಟ್ ಅವ್ರಿಗೂ ಜೋರಾದ ಚಪ್ಪಾಳೆ ತಗೊಂಡು. ಅಲ್ಲ, ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಕನಸು ಈಗ ತಾನೇ ವಿಶ್ವನಾಥ್ ಅವರು ಭಾಳ ಚೆನ್ನಾಗಿ ಹೇಳಿದರು. ನಿಜವಾದ ಭಾರತ ಎಲ್ಲಿದೆ ಅಂದರೆ ನಮ್ಮ ಹಳ್ಳಿಗಳಲ್ಲಿದೆ. ನಮ್ಮ ಹಳ್ಳಿಗಳ ಅಭಿವೃದ್ಧಿ ಆದರೆ ನಮ್ಮ ಭಾರತ ದೇಶದ ಅಭಿವೃದ್ಧಿ ಆಗುತ್ತೆ ಅಂತ. ನನಗಂತೂ ಗ್ರಾಮೀಣ ಭಾಗದಲ್ಲೇ ನಮ್ಮ ಭಾರತ ದೇಶದ ಆತ್ಮ ಇದೆ ಅಂತ ಅನಿಸುತ್ತೆ. ಸೊ ಇಂಥ ಒಂದು ಆತ್ಮದಲ್ಲಿ ಇವತ್ತು ಸುಸಜ್ಜಿತವಾದ ಪಂಚಾಯಿತಿ ಕಟ್ಟಡ ನಿರ್ಮಾಣವಾಗಿದೆ. ಸಾಕಷ್ಟು 1,25,00,000. ಈಗ ಯಾವುದು ಸಿಟಿನಲ್ಲೂ ಈ ರೀತಿ ಕಟ್ಟಡ ಇಲ್ಲ ಅಂತ ಹೇಳಿದರು. ನಾನು ಹೇಳೋದು, ನಾವು ಯಾರಿಗೂ ಕಂಪೇರ್ ಮಾಡೋದೇ ಬೇಡ, ನಮಗೆ ನಾವೇ ಕಂಪ್ಯಾರಿಸನ್. ಹೌದ್ರಾ? ನಾನು ಎಷ್ಟು ಮಟ್ಟಿಗೆ ಒಂದು ಕಟ್ಟಡವನ್ನು ಕಟ್ಟಿದ್ದೀನಿ ಅದನ್ನು ಚಾಲೆಂಜಾಗಿ ಸ್ವೀಕಾರ ಮಾಡಬೇಕು. ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡು ನಾವು ಇವರಷ್ಟು ಚೆನ್ನಾಗಿ ಮಾಡಿಲ್ಲ 20%, 50% ಅನ್ನೋದಕ್ಕಿಂತ ನಾವು ಗ್ರಾಮಸ್ಥರು, PDO ಆಫೀಸರ್ಸು, ಪಂಚಾಯಿತಿ ಮೆಂಬರ್ಗಳು, ಹಾಲಿ ಮಾಜಿ ಮೆಂಬರ್ಸು, ನಾವೆಲ್ಲರೂ ಕಂಡಂತಹ ಕಟ್ಟಡ ಇವತ್ತು ನಿರ್ಮಾಣವಾಗಿದೆ. ಕೇವಲ 5 ತಿಂಗಳಲ್ಲಿ ಕಟ್ಟಿದಾರಂತೆ. ನನಗೆ ಪ್ರತಿಯೊಂದು ಕೂಡ ಶಾಂತನಗೌಡ್ರು ಹೇಳಿದರು ಜಾದೂ ಮಾಡಿದ್ದಾರೆ ಅಂತ. ನಾನು ಹೇಳಿದೆ, ಒಂದು ಮ್ಯಾಜಿಕ್ ವಾಂಡ್ ಅಂತ ತೋರಿಸ್ತಾರೆ ಹೌದಾ, ಸಣ್ಣ ಮಕ್ಕಳು ಆಬ್ರಕಡಾಬ್ರ ಅಂತ ಹೇಳಿ ಒಂದು ಮ್ಯಾಜಿಕ್ ಹಿಂಗೆ ಮಾಡುವಾಗ ಒಂದು ಅಲ್ಲಿ ಪಾರಿವಾಳ ಬರುತ್ತೆ, ಮತ್ತೇನೋ ಬರುತ್ತೆ. ಸೊ ಈ ರೀತಿ ಒಂದು ನನ್ನ ಕೈಯಲ್ಲಿ ಪೆನ್ ಇದೆ, ಈ ರೀತಿ ತಿರುಗಿಸಿ 5 ತಿಂಗಳಲ್ಲೇ ಕಟ್ಟಿದಂಗೆ ಆಗಿದೆ ನಿಮ್ಮ ಕಟ್ಟಡ. ಭಾಳ ಅದ್ಭುತವಾಗಿ ಮಾಡಿದ್ದೀರಾ. ಇಂಟೀರಿಯರ್ ಕೂಡ ಆಗಿದೆ. ಪ್ರತಿಯೊಂದು ಕಟ್ಟಡ ನೀವು ನೋಡಿದರೆ ನೇಮ್ ಪ್ಲೇಟ್ ಕೂಡ ಹಾಕಿದ್ದಾರೆ. ಪಂಚಾಯತ್, ನಮ್ಮ ಇವರು VA, PDO ಆಫೀಸರ್ ಇಲಾಖೆ ಇರ್ಬೋದು, ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಅಂತೆ ಎಲ್ಲದನ್ನು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಏನು ತೋರಿಸುತ್ತೆ ಅಂದರೆ
ಈ ಊರಿನಲ್ಲಿ ಸಾಕಷ್ಟು ಒಗ್ಗಟ್ಟಿದೆ. ನಮ್ಮ ಇಡೀ ಸಂವಿಧಾನದಲ್ಲಿ ಏನು ಸಂವಿಧಾನ ರಚನಾಕರ್ತರು ಮೊನ್ನೆ ನವೆಂಬರ್ 26ನೇ ತಾರೀಕು ಸಂವಿಧಾನ ದಿನಾಚರಣೆ ಹೌದ್ರಾ, ನಾವು ಸಂವಿಧಾನವನ್ನ ಅಂಗೀಕಾರ ಮಾಡಿಕೊಂಡಿದ್ದು ನವೆಂಬರ್ 24ನೇ ತಾರೀಕು. ಅದು ಅಕ್ಷರಸ ಈ ಗ್ರಾಮದಲ್ಲಿ ಕಾಣಿಸ್ತಾ ಇದೆ. ನಾವೇನು ಸಮಾನತೆ, ಸಹಬಾಳ್ವೆ, ಸಮಗ್ರ ಅಭಿವೃದ್ಧಿ ಅಂತ ಮಾತಾಡ್ತೀವಿ, ಅದೆಲ್ಲದ ಕಾರ್ಯರೂಪದಲ್ಲಿ ಇಲ್ಲಿದೆ. ಇಲ್ಲಿ ಹಾಲಿ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಮೆಂಬರ್ಗಳು ಎಲ್ಲರೂ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಕಟ್ಟಡವನ್ನು ಅಚ್ಚುಕಟ್ಟಾಗಿ ಕಟ್ಟಿದ್ದೀರಾ. ಸೊ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳಿಗೆ ಹೇಳಬೇಕಾಗಿದೆ. ಮತ್ತು ಇಲ್ಲಿ ಚಟ್ನಿಹಳ್ಳಿ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಕೂಡ ಇವತ್ತು ಹಬ್ಬದ ರೀತಿಯಲ್ಲಿ ಇಲ್ಲಿ ನಿಮ್ಮ ಊರಿನ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿದ್ದೀರಾ. ಮತ್ತು ಚಟ್ನಿಹಳ್ಳಿ, ಸೋಗಿಲು, ಮಂಗನಕೊಪ್ಪ, ಬಸವನ ಬಡಾವಣೆಯ ಎಲ್ಲ ಗ್ರಾಮಸ್ಥರು, ವಿಶೇಷವಾಗಿ ಇಷ್ಟೊಂದು ಜನ ತಾಯಂದಿರು, ಅಕ್ಕ ತಂಗಿಯರು ಕೂಡ ಈಗ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಬೇಕು. ವೇದಿಕೆಯ ಮೇಲೆ ಅನೇಕ ಗಣ್ಯರು ಕೂಡ ಆಸೀನರಾಗಿದ್ದೀರಾ. ಮತ್ತು ನಮ್ಮೆಲ್ಲರ ನಾಯಕರು ಅಂತ ಯಾಕೆ ಹೇಳ್ತೀನಿ ಅಂದರೆ, ಸಂಘಟನೆ ಅನ್ನೋದು ಯಾವುದೇ ಪಕ್ಷದಲ್ಲಿ ಅಷ್ಟೇ ಮುಖ್ಯ. ಮಂಜಪ್ಪನವರು ಎಷ್ಟು ವರ್ಷದಿಂದ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಮಂಜಪ್ಪನವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಬೇಕು. ಆಮೇಲೆ ಎಲ್ಲರೂ ನನಗೆ ಏನು ಹೇಳಿದ್ರು, ಉಸ್ತುವಾರಿ ಸಚಿವರ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಅಂತ. ಸೊ ಉಸ್ತುವಾರಿ ಸಚಿವರ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಈಗ ನೀವೆಲ್ಲರೂ ನಾನು ಕೇವಲ ಅವರ ಮಡದಿ ಆಗಿದ್ರೆ ಇನ್ನೊಂದು ರೀತಿ ಮಾತಾಡ್ಬೋದಿತ್ತು, ಹೌದಾ? ಇವಾಗ ನಾನು ಏನಾಗಿದ್ದೀನಿ ಹೇಳ್ರಿ, ಲೋಕಸಭಾ ಸದಸ್ಯರು ಕೂಡ ಆಗಿದ್ದೀನಿ. ಸೊ ಎರಡೂ ರೀತಿಯಲ್ಲಿ ಹೇಳಬೇಕಾಗುತ್ತೆ, ಡಬಲ್ ಪ್ರೆಷರ್ ಹಾಕಬೇಕಾಗತ್ತೆ. ನಾನು ಮಡದಿಯಾಗಿ ನಿಮ್ಮೆಲ್ಲರ ಪಕ್ಷದ ಕಾರ್ಯಕರ್ತರು, ವಿಶ್ವಾಸಿಗಳು ಅದನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಲೋಕಸಭಾ ಸದಸ್ಯರಾಗಿ ನಾನು ಕೂಡ ನಿಮ್ಮಲ್ಲಿ ಅದನ್ನೇ ಕೇಳ್ಕೊಳ್ತಾ ಇರೋದು, ನೀವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಇಡೀ ಕ್ಷೇತ್ರದಲ್ಲಿ ಓಡಾಡ್ರಿ ಅಂದರೆ ಅದನ್ನು ಕೇಳ್ಕೊಳ್ತೀನಿ. ಬಟ್ ಏನು ಅಂದರೆ, ಮಂಜಪ್ಪನವ್ರು ಈಗಾಗಲೇ ಹೇಳ್ದಂಗೆ ನಾವೆಲ್ಲರೂ ಕೂಡ ಈಗ ಒಂದು ಚೆಸ್ ಬೋರ್ಡ್ನಲ್ಲಿ, ಹೌದಾ, ಏನು ರಾಜ ರಾಣಿ ಮತ್ತು ಇವರು ಸೋಲ್ಜರ್ಸ್ ಇರ್ತಾರೆ, ಆಮೇಲೆ ಬೇರೆ ಬೇರೆ ಒಂದು ಯುದ್ಧದ ತಯಾರಿ ನಡೆಸಿರ್ತಾರೆ. ಎಲ್ಲರಿಗೂ ಅವ್ರದ್ದೇ ಆದ ಜವಾಬ್ದಾರಿ ಇರುತ್ತೆ. ನಮ್ಮಲ್ಲೂ ಕೂಡ ನಾನು ಏನು ಹೇಳಿಕ್ಕೆ ಬಯಸ್ತೀನಿ ಅಂದರೆ, ನಮ್ಮ ಆಫೀಸ್ನಲ್ಲಿ 5ರಿಂದ 6 ಜನ PAಗಳು, ಸ್ಟಾಫ್ಗಳಿದ್ದಾರೆ. ಊಟದ ವ್ಯವಸ್ಥೆ ಶುರು ಮಾಡ್ದಂಗಿದೆ, ಅಲ್ಲಿ ಅದರದ್ದೇ ಒಂದು ಗಲಾಟೆ ಆಗಿದೆ. ಸ್ವಲ್ಪ ದೂರ ಮಾಡಿಬಿಡ್ಬೇಕಿದ್ರಿ ಊಟದ ವ್ಯವಸ್ಥೆ. ಅಲ್ಲ, ಊಟ ಮಾಡ್ರಿ, ಮೆಲ್ಲಕ್ಕೆ ಮಾಡ್ರಿ, ಗಲಾಟೆ ಮಾಡ್ಲಿಲ್ದಂಗೆ. ಸೊ ಈಗ ಅಲ್ಲ, ಇರ್ಲಿ ಬಿಡ್ರಿ, ಗಲಾಟೆ ಮಾಡ್ಲಿಲ್ದಂಗೆ ಊಟ ಮಾಡಲಿ, ಅವರು ಸ್ಟಾಪ್ ಮಾಡಕ್ಕೆ ಹೇಳ್ಬೇಡ್ರಿ. ಅಲ್ಲೇ 2:15 ಆಗಿದೆ ಅನಿಸುತ್ತೆ. ಸೊ ಅದರಿಂದ ನಾನೇನು ಹೇಳ್ತಾ ಇದ್ದೆ ಅಂದರೆ, ಆಫೀಸ್ನಲ್ಲಿ ಕೇವಲ 8 ತಾಸು 9 ತಾಸು ಅಂತಲ್ಲ, ನಮ್ಮ ಮೊಬೈಲ್ನಲ್ಲಿ, ನಮ್ಮ PAಗಳ ಮೊಬೈಲ್ನಲ್ಲಿ, ಜೊತೆಗೆ ಜಿಲ್ಲಾಡಳಿತ ಭವನದಲ್ಲೂ ಕೂಡ ಕಚೇರಿ ಇದೆ. ನೀವು ಯಾವಾಗ ಕೂಡ ಯಾವುದೇ ಸಮಸ್ಯೆಗೆ, ಆಸ್ಪತ್ರೆ ಇರ್ಬೋದು ಅಥವಾ ನಿಮ್ಮ ಒಂದು ಊರಿನಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ, ನಿಮ್ಮ ಹೊಲದ ದಾರಿ ಬಗ್ಗೆ ಇರ್ಬೋದು, ಯಾವುದೇ ಒಂದು ಪಾಣಿ ಬಗ್ಗೆ ಸಮಸ್ಯೆ ಇರ್ಬೋದು, ಅದನ್ನು ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳು, ನಿಮ್ಮ ರೇಷನ್ ಕಾರ್ಡ್ ಇರ್ಬೋದು ಅಥವಾ ನೀವು ಅಂಗನವಾಡಿ ಒಂದು ಸಹಾಯಕಿಯರ ನೇಮಕಾತಿ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಇಡೀ ಆಫೀಸ್ನವರು ಕೂಡ ಮಲ್ಲಿಕಾರ್ಜುನ್ ಅವ್ರ ಪರವಾಗಿ ನಾವೆಲ್ಲ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಆದ್ದರಿಂದ ನಾನು ಎಕ್ಸ್ಕ್ಯೂಸ್ ಕೊಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಆಫೀಸ್ ಟೀಮ್ ಯಾವಾಗಲೂ ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಜೊತೆಗೆ ಹೊನ್ನಾಳಿ ಕ್ಷೇತ್ರಕ್ಕೆ ಗ್ರ್ಯಾಂಟ್ಸ್ ಬಗ್ಗೆ ಬಂತಲ್ಲ, ಈಗ ಈ ವರ್ಷ ಹೊನ್ನಾಳಿ ಕ್ಷೇತ್ರಕ್ಕೆ ಸುಮಾರು 65 ಲಕ್ಷ ರೂಪಾಯಿಯಷ್ಟು ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡಿದೆ ಇಡೀ ಹೊನ್ನಾಳಿ ಕ್ಷೇತ್ರಕ್ಕೆ. ನಮಗೆ MP ಗಳಿಗೆ ಬರೋದು 5 ಕೋಟಿ. ಹೇಳುವಾಗ 5 ಕೋಟಿ ದೊಡ್ಡ ಅಮೌಂಟ್ ಅನಿಸುತ್ತೆ, ಬಟ್ ನಮಗಿರೋದು 8 ಕ್ಷೇತ್ರ. ಸೊ ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೋದು, ನಾವು ಎಷ್ಟು ಕೊಡ್ಬೋದ್ರಿ? ಸುಮಾರು 60 ಲಕ್ಷದಷ್ಟು ಕೊಡ್ಬೋದು ಅಲ್ವಾ? ಸೊ 5 ಲಕ್ಷ ಜಾಸ್ತಿ ಕೊಟ್ಟಿದ್ದೀನಿ ಹೊನ್ನಾಳಿಗೆ ಅಂತ. ಸೊ ಈಗ ನಾನು ಮಲ್ಲೇಶಪ್ಪರಲ್ಲಿ ಏನು ಹೇಳೋದು ಅಂದರೆ, ಅವ್ರು 20 ಲಕ್ಷ ಕೇಳಿದ್ದಾರೆ. ಸೊ ನಾನು ಕೂಡ ವಾಸ್ತವ ಸ್ಥಿತಿ ನಿಮಗೆ ಹೇಳಿದ್ದೀನಿ. ಆದ್ದರಿಂದ 15 ಲಕ್ಷದಷ್ಟು ಈ ವರ್ಷ ಗ್ರ್ಯಾಂಟ್ ಕೊಡ್ತೀನಿ ಅಂತ ನಾನು ವಾಗ್ದಾನ ಮಾಡ್ತೇನೆ. ಮಾಡೋಣಂತ್ರಿ, ಇನ್ನು ಒಳ್ಳೊಳ್ಳೆ ಕೆಲಸ ಇದ್ದಾವೆ, ಅದನ್ನು ಮಾಡೋಣ. ಆಮೇಲೆ ಸಾಕಷ್ಟು ಜನ ದೇವಸ್ಥಾನಕ್ಕೆ ಬೇಡಿಕೆ ಇಟ್ಕೊಳ್ತಾರೆ. ಇವತ್ತು ಒಂದು ಗ್ರಂಥಾಲಯದ ಉದ್ಘಾಟನೆ ಕೂಡ ನಾವು ಮಾಡಿದ್ದೀವಿ. ಭೂಮಿ ಪೂಜೆ ಅನ್ಸುತ್ತಲ್ರ, ಶಂಕುಸ್ಥಾಪನೆ, ಗ್ರಂಥಾಲಯದ ಕೂಡ ಶಂಕುಸ್ಥಾಪನೆ ಮಾಡಿದ್ದೀವಿ. ಸೊ ಈಗ ನಾನು ಹೇಳೋದು, ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ಶಾಲೆಗಳಿಗೆ ಇಲ್ಲಿರುವಂತಹ
ಗ್ರಾಮ ಪಂಚಾಯತ್ ಮೆಂಬರ್ಗಳು, ಜೊತೆಗೆ ಹಳೆಯ ವಿದ್ಯಾರ್ಥಿನಿಯರು ಅವರು ಕೂಡ ಸಹಕಾರ ಮಾಡಿ ನಿಮ್ಮ ಜೊತೆಗೆ ನಾನು ಕೂಡ ಇದ್ದೀನಿ. ನಮ್ಮ ಎಲ್ಲ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಲು ನಾವೆಲ್ಲರೂ ಕೈ ಜೋಡಿಸೋಣ ಅಂತ ನೀವೆಲ್ಲರಲ್ಲಿ ನಾನು ಕೇಳ್ಕೊಳ್ತೀನಿ. ಎಷ್ಟೋ ಶಾಲೆಗಳು ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. 100 ವರ್ಷದ ಶಾಲೆ ಅಂದ್ಕೊಂಡು ಅಲ್ಲಿರುವಂತಹ ಹಳೆ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿರೋರು ವಾಪಸ್ ಆ ಹಳ್ಳಿಗೆ ಬಂದು ಆ ಶಾಲೆಗಳನ್ನು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಆದ್ರಿಂದ ನಿಮ್ಮ MP ಅವರು, MLA ಅವರು, ಶಾಸಕರು, ಮಿನಿಸ್ಟರ್ಗಳು ನಾವೆಲ್ಲ ಕೈ ಜೋಡಿಸ್ತೀವಿ. ನಿಮ್ಮ ಗ್ರಾಮದಲ್ಲಿರುವಂತಹ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಲು ನೀವೆಲ್ಲ ಕೈ ಜೋಡಿಸ್ರಿ ಅಂತ. ಜೊತೆಗೆ ಇಲ್ಲಿ ಒಂದು PHC ಬಗ್ಗೆ ಆಗಲೇ ಒಂದು ಜಾಗ ಕೂಡ ಗುರುತಿಸಿದ್ದಾರೆ. ಆದರೆ PHCಗೆ ಸ್ಯಾಂಕ್ಷನ್ ಆಗಿಲ್ಲ, ಅದರಲ್ಲಿ ಏನಾದರೂ ವಿಳಂಬ ಆಗಿದೆ ಅಂತ ಹೇಳಿದರು. ಸ್ಯಾಂಕ್ಷನ್ ಆಗಿದೆ ಬಟ್ ಶುರು ಆಗಿಲ್ಲ, ವರ್ಕ್ ಕ್ಯಾನ್ಸಲ್ ಆಯ್ತಾ? ಆಯ್ತು, ಶಾಂತನಗೌಡ್ರು ಅದ್ರ ಬಗ್ಗೆ ಹೇಳ್ತಾರೆ. ನಾನು CO ಅವ್ರಿಗೆ ಏನು ಹೇಳಿರೋದು ಅಂದರೆ PHCದು ಜಾಗದ ಬಗ್ಗೆ ಮತ್ತೆ ಸ್ಯಾಂಕ್ಷನ್ ಆಗಿರೋದು ಯಾವ ಇಯರ್ನಲ್ಲಿ ಅದರದ್ದು ಒಂದು ಕ್ಲಾರಿಟಿ ನಮ್ಮ ಆಫೀಸ್ಗೂ ಕೂಡ ನೀವು ಕಳಿಸ್ಕೊಡಿ ಅಂತ. ಆಮೇಲೆ ಇಲ್ಲಿ ಇನ್ನೊಂದು ಸಾಕಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳ ಹಣವನ್ನು ಕೂಡ ಬಳಸ್ಕೊಂಡು ಈ ಕಟ್ಟಡವನ್ನು ಕಟ್ಟಿದ್ದಾರೆ. ಸೊ CEO ಅವ್ರಿಗೆ ಅದನ್ನೇ ಹೇಳ್ತಾ ಇರೋದು, ಮನ್ರೇಗಾ ಯೋಜನೆಯಿಂದ NRLM ಕೂಡ ಗ್ರಾಂಟ್ಸು ಈಗ ಹೇಳಿಕೆಗೆ ಅಷ್ಟೇ 15 ಲಕ್ಷ ಬಂದಿದೆ, ಹೌದ್ರಾ? ಆದ್ರಿಂದ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳ ಹಣ ಏನೇನು ಬಿಡುಗಡೆ ಮಾಡಬೇಕಾಗಿದೆ ಅದನ್ನ ಶೀಘ್ರವಾಗಿ ನೀವು ಈ ಪಂಚಾಯತ್ ಕಟ್ಟಡದ ಕೆಲಸಕ್ಕೆ ಬಿಡುಗಡೆ ಮಾಡ್ರಿ ಅಂತ ನಿಮಗೂ ಕೂಡ ನಾನು ಅದನ್ನೇ ಹೇಳೋದು. ಮತ್ತೆ ಮೊನ್ನೆ ಇಲ್ಲಿ ಬಿಸಿಯೂಟ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಮಹಿಳೆಯರು ಯಾರ್ಯಾರಿದ್ದೀರಾ? ಶಾಲೆಯಲ್ಲಿ ಬಿಸಿಯೂಟ ಅಡಿಗೆ ಮಾಡೋರು ಯಾರು ಇಲ್ಲ ಇಲ್ಲಿ? ಬಿಸಿಯೂಟದವರು ಬಂದಿಲ್ರಾ? ಓಕೆ, ನೀವು ಅಕ್ಕಪಕ್ಕದ ಮನೆಯಲ್ಲಿದ್ರೆ ಬಿಸಿಯೂಟ ತಯಾರಿ ಮಾಡುವಂತಹ ಮಹಿಳೆಯರು ಯಾರಿದ್ದೀರಲ್ಲ, ಮತ್ತೆ ಸ್ಕೂಲ್ ಪ್ರಿನ್ಸಿಪಲ್ ಯಾರಿದ್ದೀರಾ? ಬಂದಿದಾರ? ಅವರಾದ್ರು ಪ್ರಿನ್ಸಿಪಲ್ ಇಲ್ಲ, ಅಲ್ಲಿ ಕೈ ಎತ್ತುತ್ತಾ ಇದ್ದೀರಾ ನೀವು. ಓಕೆ, ಈಗ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ದಾವಣಗೆರೆಗೆ ಸಾಕಷ್ಟು ಜನ ಬಿಸಿಯೂಟದ ತಯಾರಿ ಮಾಡ್ತಾ ಇರುವಂತಹ ಮಹಿಳೆಯರು ನಮ್ಮ ಆಫೀಸಿಗೆ ಬಂದಿದ್ರು. ಅವರೆಲ್ಲರೂ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ಏನು ಹಣ ಬಿಡುಗಡೆ ಆಗುತ್ತಲ್ಲ ಬಿಸಿಯೂಟ ಕಾರ್ಯಕ್ರಮಕ್ಕೆ, ಇದು SM ಕೃಷ್ಣ ಸರ್ಕಾರದಲ್ಲಿ 2002ರಲ್ಲಿ ಶುರುವಾಗಿರುವಂತಹ ಕಾರ್ಯಕ್ರಮ. ಕೇಂದ್ರ ಸರ್ಕಾರದಿಂದ 60%, ರಾಜ್ಯ ಸರ್ಕಾರದಿಂದ 40% ಬಿಡುಗಡೆ ಆಗಬೇಕು ಅಂತ ಆಗಿನ ಟೈಮ್ನಲ್ಲಿ ಶುರುವಾಗಿತ್ತು. ಸೊ ಶುರುವಾದಾಗ ಕೇಂದ್ರ ಸರ್ಕಾರ 600 ರೂಪಾಯಿ, ರಾಜ್ಯ ಸರ್ಕಾರ 400 ರೂಪಾಯಿ ಕೊಡ್ತಾ ಬಂದ್ವಿ. ಆದರೆ ಇಷ್ಟು ವರ್ಷ ಆದರೂ ಕೂಡ ಈಗ 2025ರಲ್ಲಿದ್ದೀವಿ. ಸೊ 23 ವರ್ಷಗಳಾದರೂ ಕೂಡ ಕೇಂದ್ರ ಸರ್ಕಾರದಿಂದ ಕೇವಲ 600 ರೂಪಾಯಿ ಬರ್ತಾ ಇದೆ, ಅದೇನು ಬಡ್ತಿ ಆಗಿಲ್ಲ. ಆದರೆ ರಾಜ್ಯ ಸರ್ಕಾರದಿಂದ ಈಗ 4000 ರೂಪಾಯಿ ಕೊಡ್ತಾ ಇದ್ದಾರೆ, ಹೌದ್ರಾ? ಸೊ ಈಗ ಕೇಂದ್ರ, ನಾನೀಗ ಇವರು ನಮ್ಮ MLC ಅವರಿದ್ದಾಗ ಅದನ್ನೇ ಕೇಳೋಳಿದ್ದೆ, ಪಕ್ಷಾತೀತವಾಗಿ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಬಿಸಿಯೂಟ ಕಾರ್ಯಕರ್ತರು, ಸಹಾಯಕಿಯರು ಏನಿದ್ದಾರೆ ಅವರೆಲ್ಲರದ ಏನು 60-40 ಅಂತ ನಾವು ಹೇಳ್ತೀವಿ, ಈ 40 ಅನ್ನೋದು ರೈಸ್ ಆಗ್ತಾ ಇದೆ, 60 ಅನ್ನೋದು ರೈಸ್ ಆಗ್ತಾ ಇಲ್ಲ. ಸೊ ಅದು ರೈಸ್ ಆಗಬೇಕು. ಅವರ ಧ್ವನಿಯಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ರಾಜ್ಯದಲ್ಲಿರುವಂತಹ MPಗಳು ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರ ಮತ್ತು ಬಿಸಿಯೂಟ ಕಾರ್ಯಕರ್ತರ ಧ್ವನಿಯಾಗಿ ನಾವು ಪಾರ್ಲಿಮೆಂಟ್ನಲ್ಲಿ ಮಾತಾಡಬೇಕು. ಈಗಾಗಲೇ ಮಾತಾಡಿದ್ದೀನಿ, ಮತ್ತೊಮ್ಮೆ ಚಳಿಗಾಲದ ಅಧಿವೇಶನದಲ್ಲಿ ಆ ವಿಷಯವನ್ನು ಮತ್ತೆ ಎತ್ತುತ್ತೀನಿ. ಸೊ ಈ ನಮ್ಮ ಸಹಾಯಕಿಯರ ಒಂದು ಸ್ಯಾಲರಿನಲ್ಲೂ ಕೂಡ ನಾವು ಹೆಚ್ಚಿನ ಒಂದು ಬೇಡಿಕೆ ಕೊಡಲಿ ಅಂತ ಕೇಂದ್ರ ಸರ್ಕಾರ ಮನವಿ ಮಾಡ್ತೀವಿ. ಇನ್ನೊಂದು ವಿಷಯ ಹೇಳಿದರು, ಅಲ್ಲಿ ಪ್ರಿನ್ಸಿಪಲ್ ಇದ್ದೀರಲ್ಲ, ಈಗ ನೋಡಿ, ಎಲ್ಲ ನಿಮಗೆಲ್ಲ ಗೊತ್ತಿದೆನಾ ಇಲ್ಲ, ಒಂದು ಮೊಟ್ಟೆನ ಸಿಪ್ಪೆ ತೆಗಿತಾರಲ್ಲ ಅದಕ್ಕೆ ಎಷ್ಟು ಪೈಸಾ ಕೊಡ್ತಾರೆ ಅಂತ ಏನಾದರೂ ಮಾಹಿತಿ ಇದೆನಾ ನಿಮಗೆ? ಎಲ್ಲ ಹೆಣ್ಮಕ್ಳು ಇದೀವಲ್ಲ ನಾವಿಲ್ಲಿ, ಈಗ ನಮ್ಮ ಮಕ್ಕಳು ಅಲ್ಲಿ ಗೌರ್ಮೆಂಟ್ ಶಾಲೆಗೆ ಹೋಗ್ತಾರೆ. ಸೊ ಮೊಟ್ಟೆ ಬೇಯಿಸಿ ಕೊಡಬೇಕು ಅಂತ ರಾಜ್ಯ ಸರ್ಕಾರದ ಸ್ಕೀಮ್ ಇದೆ. ಸೊ ಆ ಒಂದು ಮೊಟ್ಟೆ ಸಿಪ್ಪೆ ತೆಗೆದ್ರೆ 30 ಪೈಸಾ ಕೊಡಬೇಕಾಗತ್ತೆ. ಆಯ್ತಾ ಅಮ್ಮ, ಕೂತ್ಕೊಳ್ಳಿ, ಆಮೇಲೆ ಮಾತಾಡಿ. 30 ಪೈಸಾ ಕೊಡಬೇಕಾಗತ್ತಂತೆ. ಸೊ ಈಗ ಎಗ್ಗಿಂದು, ಈಗ ಅದಕ್ಕೆ ನಾನು ಫೋನ್ ಮಾಡಿಸಿದ್ದೆ ಮೊನ್ನೆ ನಮ್ಮ BE ಅವರಿಗೆ. ಸೊ ಅವ್ರೇನು ಹೇಳಿದರು, ಮೊಟ್ಟೆ ದರ 5 ರೂಪಾಯಿ ಇರುತ್ತೆ, 5.5 ಇರುತ್ತೆ, 6 ರೂಪಾಯಿ ಇರುತ್ತೆ ಅಂತ ಇಡೀ ವರ್ಷದಲ್ಲಿ, ಹೌದ್ರಾ?
ಸೊ ಆದ್ರೆ ನಾನು ಹೇಳೋದು ಈ ಹೆಣ್ಮಕ್ಳಿಗೆ ಸಿಗ್ತಾ ಇರೋದು ಕೇವಲ 4,000. ಆದ್ರಿಂದ ಇದೇನು ಮೊಟ್ಟೆ ಸಿಪ್ಪೆ ಸುಳಿಯೋಕ್ಕೆ 30 ಪೈಸಾ ಸಿಗ್ತಾ ಇದೆ, ಅದು ಯಾವುದೇ ಕಾರಣಕ್ಕೂ ಕೂಡ ಆ 30 ಪೈಸಾ ಅವರಿಂದ ಕಿತ್ಕೋಬೇಡ್ದು ನಾವು. ರೇಟ್ ಹೆಚ್ಚಾಗ್ಲಿ ಕಡಿಮೆ ಆಗಲಿ 30 ಪೈಸಾ ಆ ಮಹಿಳೆಯರಿಗೆ ಸಿಗೋ ಹಾಗೆ ನೀವು ಒಂದು ಕಾರ್ಯಯೋಜನೆಯನ್ನ give clear instruction to them that this 30 paisa is their right. At any cost, we should not stop them from receiving the 30 paisa. That is my humble request to the CEO here. So, ಇದನ್ನ ಕೂಡ ನಮ್ಮೆಲ್ಲ ಪ್ರಿನ್ಸಿಪಲ್ಸ್ ಯಾರು ಇನ್ಚಾರ್ಜ್ ಇದ್ದೀರಲ್ಲ ಅದ್ರ ಬಗ್ಗೆ ನೀವು ಗಮನ ಇಟ್ಕೊಳ್ರಿ, ಸರಿಯಾಗಿ ಅವರಿಗೆ ಅಮೌಂಟ್ ಮುಟ್ಟೋ ಹಾಗೆ. ಮತ್ತೆ ಇನ್ನೊಂದು, ನಮ್ಮೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ನಮ್ಮ ಯಾರು MLAಗಳಿಗೆ MP ಗಳಿಗೆ ಅಧಿಕಾರ ಇಲ್ಲ. ಆ ರೀತಿ ಚೆಕ್ಕಿಗೆ ಸೈನ್ ಮಾಡೋ ಅಧಿಕಾರ ನಿಮ್ಗೆ ಅಧ್ಯಕ್ಷರಿಗೆ ಅಷ್ಟೇ ಇದೆ ಅನ್ಸುತ್ತೆ, ಹೌದ್ರಾ? ಸೊ ಆದ್ರಿಂದ ಒಂದು ಒಳ್ಳೆ ಮಿನಿ ಆಡಳಿತನೇ ಇಲ್ಲಿ ನಡೀತಾ ಇದೆ. ಚೆನ್ನಾಗಿ ನಿಮ್ಮ ಊರಿನ ಗ್ರಾಮನ ಅಭಿವೃದ್ಧಿಯನ್ನ ನೀವು ಕೂಡ ನಡೆಸ್ಕೊಂಡು ಹೋಗ್ರಿ. ಮತ್ತು ಈಗ ಬರುವ ದಿನಗಳಲ್ಲಿ ಇನ್ನೊಂದು, ಎಲ್ಲ ಗೃಹಲಕ್ಷ್ಮಿನಲ್ಲಿ ಯಾರ್ಯಾರಿಗೆ ಹಣ ಬರ್ತಾ ಇದೆ, ಈಗಿಂದ ಹೇಳೋದಲ್ಲ, ಗೃಹಲಕ್ಷ್ಮಿ ಹಣ ಮನೆ ಯಜಮಾನಿ ಯಾರ್ಯಾರಿಗೆ ತಗೊಳ್ತಾ ಇದ್ದೀರಾ ಬೆನಿಫಿಟ್ಸು, ಕೈ ಎತ್ರಿ ಪಡ್ಕೊಳ್ತಾ ಇರೋ ಹೆಣ್ಮಕ್ಳು. ಈಗ ನಿನ್ನೆ ನವೆಂಬರ್ 28ನೇ ತಾರೀಕು ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳ ಯೋಜನೆ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಮಹಿಳಾ ಮಕ್ಕಳ ಇಲಾಖೆಯ ಮಿನಿಸ್ಟರ್ ಆದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಆಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮೇನ್ ಹೈಲೈಟ್ ಏನು ಅಂದರೆ 50 ವರ್ಷಗಳಾಗಿದೆ ICDS ಪ್ರೋಗ್ರಾಮ್ ಜಾರಿಯಾಗಿ. ನಮ್ಮ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಇದನ್ನ ಶುರು ಮಾಡಿದ್ರು. ನಮ್ಮ ಹೆರಿಗೆ ಸಮಯದಲ್ಲಿ ಸಾವು ನೋವು ಆಗ್ತಾ ಇತ್ತಲ್ಲ ಮಹಿಳೆಯರು, ಅದು ಮತ್ತು ಅಪೌಷ್ಟಿಕತೆಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆಯ ಯೋಜನೆಯನ್ನ ICDS ಪ್ರೋಗ್ರಾಮ್ ಅಂತ ನಾವೇನು ಹೇಳ್ತೀವಿ ಅದು ಜಾರಿಯಾಗಿ 50 ವರ್ಷ ಆಯಿತು. ಸೊ ಈ 50 ವರ್ಷದ ಕಾರ್ಯಕ್ರಮದಲ್ಲಿ 3 ಪ್ರೋಗ್ರಾಮ್ಸ್ನ ಲಾಂಚ್ ಮಾಡಿದ್ರು. ಅದರಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಅನಿಸಿದ್ದು ನನಗೆ ಗೃಹಲಕ್ಷ್ಮಿ ವಿವಿಧ ಉದ್ದೇಶ ಸಹಕಾರಿ ಸಂಘ. ಈ ಒಂದು ಸಹಕಾರಿ ಸಂಘದಲ್ಲಿ ನಾವು ಪ್ರತಿಯೊಬ್ಬರು ಗೃಹಲಕ್ಷ್ಮಿ ಬೆನಿಫಿಷಿಯರೀಸ್ ಏನಿದ್ದೀರಾ 1,000 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಈ ಒಂದು ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಏನು ರಚನೆ ಮಾಡ್ತಾರೆ, ಇದರಿಂದ ನೀವು 30,000ದಿಂದ 3 ಲಕ್ಷದ ತನಕ ನೀವು ಲೋನ್ ತಗೊಳ್ಬೋದು. ಕಡಿಮೆ ದರದಲ್ಲಿ ನಿಮಗೆ ಲೋನ್ ಸಿಗುತ್ತೆ, ಜೊತೆಗೆ ನಿಮಗೆ ಲೈಫ್ ಇನ್ಶೂರೆನ್ಸ್ ಕೂಡ ಕವರ್ ಆಗುತ್ತೆ ಅದರಲ್ಲಿ. ಸೊ ಒಳ್ಳೆ ಯೋಜನೆ. ಇದ್ರ ಬಗ್ಗೆ ನಮ್ಮ PDO ಆಫೀಸರ್ಸು ಅದನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ಮಹಿಳೆಯರಿಗೆ ಅದ್ರ ಬಗ್ಗೆ ಬರುವ ದಿನಗಳಲ್ಲಿ ಒಂದ್ಸಲ ಈ ಯೋಜನೆ ಸಂಪೂರ್ಣ ಮಾಹಿತಿ ಸಿಕ್ಕ ಮೇಲೆ ಗ್ರೌಂಡ್ ಲೆವೆಲ್ನಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಹಿಳೆಯರಿಗೆ ಅದರ ಬಗ್ಗೆ, ಅದರಿಂದ ಆಗುವಂತಹ ಅನುಕೂಲದ ಬಗ್ಗೆ ಅವ್ರಿಗೂ ಕೂಡ ಮಾಹಿತಿ ಕೊಡಿ. ಜೊತೆಗೆ ಅಕ್ಕ ಪಡೆ ಇದನ್ನ ಕೂಡ ರಚನೆ ಮಾಡ್ತಾ ಇದ್ದಾರೆ. ಮಹಿಳೆಯರ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಈ ಅಕ್ಕ ಪಡೆನ ಶುರು ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಮತ್ತು ಅಂಗನವಾಡಿನಲ್ಲಿ ಮಾಂಟೆಸರಿ ಅಂದರೆ LKG UKG ಏನು ನಾವು ಸಿಟಿನಲ್ಲಿ ನರ್ಸರಿ ಆಮೇಲೆ ಪ್ಲೇ ಗ್ರೂಪ್ ಶುರು ಮಾಡ್ತಾರಲ್ಲ, ಅದೇ ರೀತಿ LKG UKGನ ನಮ್ಮ ಅಂಗನವಾಡಿನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ, ಅದರ ಬಗ್ಗೆ ಕೂಡ ವಿಶೇಷ ತರಬೇತಿಯನ್ನ ನಮ್ಮ ಅಂಗನವಾಡಿ ಟೀಚರ್ಸ್ಗೂ ಕೂಡ ಕೊಡಬೇಕು ಅಂತ. ಮತ್ತು ಈ ಎಲ್ಲ ಯೋಜನೆಗಳು ಮಹಿಳೆಯರ ಪರವಾಗಿದೆ. ಈಗ ನಾನು ಇನ್ನೊಂದು SSK ಟ್ರಸ್ಟ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಾವು BPL ಕಾರ್ಡ್ ಹೋಲ್ಡರ್ಸಿಗೆ ಕೊಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಡಯಾಲಿಸಿಸ್ ಸೇವೆ ಸಂಪೂರ್ಣ ಉಚಿತವಾಗಿ BPL ಕಾರ್ಡ್ ಹೋಲ್ಡರ್ಸಿಗೆ. ದಯವಿಟ್ಟು ಯಾರಿಗೆ ಡಯಾಲಿಸಿಸ್ನ ಅವಶ್ಯಕತೆ ಇದೆ ನಮ್ಮ ಆಸ್ಪತ್ರೆಗೆ ಬಂದು SSK ಟ್ರಸ್ಟ್ ಕಾರ್ಡ್ ಪಡೆದು ನೀವು ಫ್ರೀಯಾಗಿ ಡಯಾಲಿಸಿಸ್ನ ಪಡ್ಕೊಳ್ಳಿ. ಮತ್ತು ಹೆರಿಗೆ ಸೇವೆ ಅದು ಕೂಡ ಸಿಸೇರಿಯನ್ ನಾರ್ಮಲ್ ಡೆಲಿವರಿ ಅದನ್ನು ಕೂಡ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಮತ್ತು ಕಣ್ಣಿನ ಪೊರೆ ಚಿಕಿತ್ಸೆ ಮತ್ತು ಇಡೀ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಲ್ತ್ ಕ್ಯಾಂಪ್ಸ್ ಆರೋಗ್ಯ ಶಿಬಿರಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿರುವಂಥ ನೆಕ್ಸ್ಟ್ ನಾನು ಮಲೇಶಪ್ಪರಿಗೆ ಕೇಳ್ಕೊಳ್ಳೋದು, ನಿಮ್ಮ ಭಾಗದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು, ಒಂದು ಆರೋಗ್ಯ ಕೇಂದ್ರ ಇಲ್ಲ ಅಂತೀರಾ, ಇಲ್ಲಿ ಒಳ್ಳೆ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿರಿ. ನಾವೆಲ್ಲ ಇಡೀ ಡಾಕ್ಟರ್ಸ್ ಟೀಮ್ ಇಲ್ಲಿ ಬರ್ತೀವಿ. ಯಾರ್ಯಾರಿಗೆ SSK ಟ್ರಸ್ಟ್ ಕಾರ್ಡ್ ಕೊಡ್ತೀವಿ ಅವ್ರಿಗೆ ಫ್ರೀಯಾಗಿ ನಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ.
ಈಗ ಸೋಮವಾರದಿಂದ ದೆಹಲಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ. ನಮ್ಮ ಸೋಷಿಯಲ್ ಮೀಡಿಯಾ ಸೈಟ್ನಲ್ಲಿ ಸಾಕಷ್ಟು ಯುವಕರು ಕೂಡ ಇದ್ದೀರಾ, ಇಲ್ಲಿ ಯುವಕರು ಎಲ್ಲರೂ ಇದ್ದೀರಾ. ನಿಮ್ಮ ಗ್ರಾಮದಲ್ಲಿ ನಿಮ್ಮ ತಾಲೂಕಿನಲ್ಲಿರುವಂತಹ ಸಮಸ್ಯೆಗಳು ಏನೇ ಇದ್ದರೆ ನಮಗೆ ಮೇಲ್ ಮಾಡಿ, ನಮ್ಮ ಫೋನ್ನಲ್ಲಿ ವಾಟ್ಸಾಪ್ನಲ್ಲಿ ಕಳಿಸ್ಕೊಡಿ. ಇಲ್ಲಿ ಮೀಡಿಯಾದವರು ಸಾಕಷ್ಟು ಜನ ಇದ್ದೀರಾ. ಸೊ ನೀವು ಕೂಡ ಇಡೀ ಊರಿನಲ್ಲಿ ಓಡಾಡ್ತೀರಾ, ಹೊನ್ನಾಳಿ ಕ್ಷೇತ್ರ ಇರ್ಬೋದು, ನಮ್ಮ ಇಡೀ ದಾವಣಗೆರೆ ಡಿಸ್ಟ್ರಿಕ್ನಲ್ಲಿ. ಸೊ ಅದರಿಂದ ಕ್ಷೇತ್ರದ ಏನೇ ಸಮಸ್ಯೆಗಳಿದ್ರೂ ಕೂಡ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಧ್ವನಿಯಾಗಿ ನೀವು ಆಯ್ಕೆ ಮಾಡಿರುವಂತಹ MP ಆಗಿ ನಾನು ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಆದ್ದರಿಂದ ನೀವೆಲ್ಲ ಆರಿಸಿ ನನಗೆ ಇನ್ನು 4 ವರ್ಷ, 1.5 ವರ್ಷ ಆಯಿತು, ಇನ್ನು 3.5 ವರ್ಷ ಅಷ್ಟೇ ಇರೋದು. ಸೊ ಆದ್ದರಿಂದ ನಿಮ್ಮೆಲ್ಲರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಬದ್ಧತೆಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಿಮ್ಮ ಹೊಸ ಕಟ್ಟಡದ, ವಿನೂತನ ಕಟ್ಟಡದ ಒಂದು ಸುವರ್ಣ ಸೌಧ ಅಂತಲೇ ಹೇಳ್ತಾ ಇದ್ದೀವಿ ನಾವು. ಸೊ ಈ ಕಟ್ಟಡ ಕೇವಲ ಕಟ್ಟಡವಷ್ಟೇ ಸುಂದರವಾಗಿರಬಾರ್ದು, ಅಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ, ನಾವೇನು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ, ಆ ಪ್ರಾಮಾಣಿಕತೆಯಿಂದ ಉತ್ಸುಕತೆಯಿಂದ ಅವರು ಕೂಡ ಕೆಲಸ ಮಾಡಲಿ. ಗ್ರಾಮಸ್ಥರು ನೀವು ಕೂಡ, ಅದು ನಿಮ್ಮ ಹಕ್ಕು. ಹೌದ್ರಾ? ನಮ್ಮ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ, ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಹೌದಾ? ಪ್ರಜೆಗಳೇ ಪ್ರಭುಗಳು ಅಂತ. ಈ ಪ್ರಭುಗಳು ಯಾವಾಗ ಆಗ್ತೀರಾ? ಸರಿಯಾಗಿ ಎಲೆಕ್ಷನ್ ನಡಿಬೇಕು. ಹೌದಾ? ಎಲೆಕ್ಷನ್ನಲ್ಲಿ ಯಾವುದೇ ಒಂದು ಈಗೇನು SIR, ನಮಗೆ ಪ್ರೆಸ್ನವರು ದೆಹಲಿನಲ್ಲಿ ಹೋದರೆ ಫಸ್ಟ್ ಕೇಳೋದೆ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ನಾವೇನು ಹೇಳ್ತೀವಿ. ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಏನು ಹೆಸರು ಹಾಕ್ತೀವಿ ಅದು ಸರಿಯಾಗಿ ಹೆಸರು ನೋಂದಣಿ ಆಗಿದೆಯೇ ಇಲ್ಲ, ನಿಮಗೆ ಗೊತ್ತಿಲ್ಲದೆ ರೀತಿನೇ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ, ಎಡಿಷನ್ ಆಗುತ್ತೆ. ಒಂದೇ ಅಡ್ರೆಸ್ನಲ್ಲಿ 50 ಮನೆಗಳು ಇರ್ತವೆ. ಹೆಸರಿಲ್ಲದೆ ಇರೋರು ಒಂದೇ ಫೋಟೋ 10 ಕಡೆ ಅವರ ವೋಟರ್ ID ಇರುತ್ತೆ. ಈ ರೀತಿಯೆಲ್ಲ ಬೆಂಗಳೂರಿನಲ್ಲಿ ನಡೆದಿದೆ, ಬಿಹಾರ್ನಲ್ಲಿ ನಡೆದಿದೆ, ಪ್ರತಿಯೊಂದು ಕಡೆನೂ ಕೂಡ ನಡೀತಾ ಇದೆ ಅಂತ ಹೇಳಿ ನಾವು ರಾಹುಲ್ ಗಾಂಧಿಯವರು ಏನು ಚುನಾವಣಾ ಅಧಿಕಾರಿಗಳು ಅವರ ಒಂದು ಸಂವಿಧಾನದ ಹಕ್ಕನ್ನು ಸರಿಯಾಗಿ ನಡೆಸಬೇಕು, ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು, ಯಾವುದೇ ಒಂದು ಪಕ್ಷದ ಒತ್ತಡದಿಂದ ಅವ್ರು ಕೆಲಸ ಮಾಡಬೇಡ್ದು ಅಂತ ಪದೇ ಪದೇ ದಾಖಲೆ ಸಮೇತ ನಮ್ಮ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಈ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಮುಂದುವರಿಯುತ್ತೆ. ಈ ಕರ್ನಾಟಕದಲ್ಲೂ ಕೂಡ SIR ಬಗ್ಗೆ ಈಗ ಆಲ್ರೆಡಿ ಟ್ರೈನಿಂಗ್ ಆಗಿರಬೇಕು ಅನಿಸುತ್ತೆ, ಕೇರಳದಲ್ಲೆಲ್ಲ ಶುರು ಮಾಡಿದ್ದಾರೆ. ಸೊ ಇಡೀ ಭಾರತ ದೇಶದಲ್ಲಿ SIR ಅಂದರೆ ನಮ್ಮ ಹೆಸರು ನಮ್ಮ ಎಲೆಕ್ಟೋರಲ್ ಲಿಸ್ಟ್ನಲ್ಲಿ ಇದೆನಾ ಇಲ್ಲ ಅಂತ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಅದನ್ನು ನಮ್ಮ ಆಫೀಸರ್ಸು ಅವರು ಕೂಡ ನೋಡಬೇಕು. ನಾನು ಹೇಳೋದಿಷ್ಟೇ, ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದ್ದೆ, ಪ್ರಜೆಗಳೇ ಪ್ರಭುಗಳು ಇಲ್ಲಿ ಅಂತ. ಸೊ ಈಗ ನಮ್ಮ ಭಾರತದ ಜನಸಂಖ್ಯೆ ಎಷ್ಟಿದೆ? 140 ಕೋಟಿ. ಸೊ 140 ಕೋಟಿ ಜನ ಸೇರಿಕೊಂಡು ಎಲೆಕ್ಷನ್ ಮಾಡಿ ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು. ಹೌದಾ? ಆ ಪ್ರತಿನಿಧಿಗಳು ನಮ್ಮ ಧ್ವನಿಯಾಗಿ ನಮ್ಮ ಸಮಸ್ಯೆಗಳಿಗೆ ಕೇಂದ್ರದಲ್ಲಿ, ರಾಜ್ಯದಲ್ಲಿ, ಪಂಚಾಯತಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಸೊ ಈ ವೋಟರ್ಸ್ ಲಿಸ್ಟು ಆಮೇಲೆ ವೋಟಿಂಗೇ ಸರಿಯಾಗಿ ನಡೀಲಿಲ್ಲದ್ರೆ ಈ ಪ್ರಜಾಪ್ರಭುತ್ವಕ್ಕೆ ಅರ್ಥವಿಲ್ಲ ಅಂತ ನನಗನ್ಸುತ್ತೆ. ಆದ್ದರಿಂದ ದಯವಿಟ್ಟು ಈ SIR ಬಗ್ಗೆ ಮತ್ತೆ ಈ ಎಲೆಕ್ಷನ್ ಕಮಿಷನರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಅದೇ ರೀತಿ ನಮ್ಮ ಎಲ್ಲ ನಾಗರಿಕರು ಕೂಡ ಇದರ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು. ಅವರ ಹೆಸರು ಎಲೆಕ್ಷನ್ ಲಿಸ್ಟ್ನಲ್ಲಿ ಇದೇನಾ ಇಲ್ಲ ಅಂತ ಅದನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ನಮ್ಮ ಬ್ಲಾಕ್ನಲ್ಲಿರುವಂತಹ ಕಾರ್ಯಕರ್ತರು ಕೂಡ ಅದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಕೊನೆ ಗಳಿಗೆಯಲ್ಲಿ ನಾವು ಅದನ್ನು ಯೋಚನೆ ಮಾಡಿದರೆ ಅದು ಸರಿಯಲ್ಲ. ಯಾವಾಗ ನೋಂದಣಿ ಆಗುತ್ತೆ, ನಮ್ಮ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ಅಥವಾ ನಮ್ಮ MLA ಚುನಾವಣೆ, MP ಚುನಾವಣೆ, ಪ್ರತಿ ಚುನಾವಣೆಗೆ ಮುಂಚಿತವಾಗಿ ಹೊಸ ವೋಟರ್ಸ್ನ ಸೇರ್ಪಡೆ ಮಾಡೋದು, ಅಥವಾ ನಿಮ್ಮ ಹೆಸರು, ನೀವು ಬಾಡಿಗೆ ಮನೆಯಿಂದ ಇನ್ನೊಂದು ಮನೆಗೆ ಹೋದರೆ ಸರಿಯಾಗಿ ನಿಮ್ಮ ಹೆಸರು ವಿಳಾಸ ಮತ್ತು ನಿಮ್ಮ ವೋಟರ್ಸ್ ಲಿಸ್ಟ್ನಲ್ಲಿ ಹೆಸರಿದೇನೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ನಮ್ಮ ಮಂಜಪ್ಪನವರು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವ್ರಿಗೂ ಕೂಡ ಹೇಳ್ತೀನಿ. ಈಗ MP ಆದರೆ ಎಷ್ಟೊತ್ತು ಮಾತಾಡ್ತಾರೆ ಅನ್ನೋಕ್ಕೆ ಬರಲ್ಲ. ಯಾಕಂದರೆ MP ಆದರೆ ನಮಗೆ ಸೆಂಟ್ರಲ್ ಸ್ಕೀಮ್ಸು, ಸ್ಟೇಟ್ ಸ್ಕೀಮ್ಸು, ಜೊತೆಗೆ ನಮ್ಮ ಮಹಿಳೆಯರು, ರೈತರು, ಯುವಕರಿರ್ಬೋದು, ಮಕ್ಕಳಿರ್ಬೋದು,
ಎಲ್ಲ ವಿಷಯಗಳ ಬಗ್ಗೆ ಹೇಳಬೇಕಾಗಿದೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ತಾಯಂದ್ರು ಬರ್ತೀರಾ ಇಲ್ಲ? ನಿಮ್ಮ ಧ್ವನಿ ನಾನ್ ಮಾತಾಡೋದಲ್ಲ, ಅದು ನನ್ನ ವೈಯಕ್ತಿಕ ಅಲ್ಲ, ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಮಾತಾಡಬೇಕಾಗಿದೆ. ಆದ್ರಿಂದ ಇಷ್ಟೊಂದು ಸಮಾಧಾನವಾಗಿ ನೀವು ಕೇಳಿದ್ದೀರಾ. ಬರೋ ತಡ ಆಯ್ತು, ಯಾಕಂದ್ರೆ 1ನೇ ತಾರೀಕಿಗೆ ಡೆಲ್ಲಿಗೆ ಹೋಗ್ಬೇಕಾಗುತ್ತೆ. ಸೊ ಅಲ್ಲಿದು ಸಾಕಷ್ಟು ಫೈಲ್ ವರ್ಕ್ ಇರುತ್ತೆ. ಬೇರೆ ಬೇರೆ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಅವರು ಒಂದು ಫೈಲ್ ಕೊಟ್ಟು ನೀವು ದೆಹಲಿನಲ್ಲಿ ಮಾತಾಡಬೇಕು ಅಂತ ನಮಗೆ ವಹಿಸಿರ್ತಾರೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಬಿಡೋದು ತಡವಾಯ್ತು. ಮತ್ತೊಮ್ಮೆ ಎಲ್ಲರಿಗೂ ಕ್ಷಮೆ ಯಾಚಿಸಿ ಈ ಕಟ್ಟಡ ಚೆನ್ನಾಗಿರ್ಲಿ, ಕಟ್ಟಡದಲ್ಲಿ ಕೆಲಸ ಮಾಡುವವರ ಮನಸ್ಸು ಕೂಡ ಬದ್ಧವಾಗಿ ಜನರ ಅಭಿವೃದ್ಧಿಯ ಪರವಾಗಿರ್ಲಿ ಅಂತ ಆಶಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಆಮೇಲೆ ಇಲ್ಲಿ ಕೊನೆಯದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ಸಿನ ಬಗ್ಗೆ ಕೇಳ್ತಾ ಇದ್ರು. ಇದು ಶಿವಮೊಗ್ಗದಿಂದ ಅವಲ್ಗೆರೆ, ಕೊಮ್ಮನಾಳ್, ಮುಸೇನಾಳ್, ಫಲವನಹಳ್ಳಿ, ಗಂಜಿನಹಳ್ಳಿ ಮಾರ್ಗವಾಗಿ ಹೋಗಬೇಕು ಅಂತ. ಸೊ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು KSRTC MD ಅವರಿಗೆ ಕೊಟ್ಟು ಈ ಬಸ್ಸಿನ ವ್ಯವಸ್ಥೆಯನ್ನು ಶೀಘ್ರದಲ್ಲಿ ನಿಮ್ಮೆಲ್ಲರ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.